Hello guys, so today I am going to next question related to liquidation of company related chapter. Okay, so first of all read it guys, this question. I'm already here writing pen. Okay, so first of all read Vilas Company Limited. VL means voluntary liquidation. Okay, voluntary liquidation on 31st/3/2013. So here I'm writing a date. Okay, so ಇದನ್ನು ಸರಿ ಮಾಡಿ ನೋಡ್ರಿ, ಡೇಟ್ ಕೂಡ ಕನ್ಸಿಡರ್ ಆಗ್ತದೆ ಇದರಲ್ಲಿ. ನೆಕ್ಸ್ಟ್ liability items given, asset items given. Okay, so liability side share capital ಇನ್ನರ್ ಕಾಲಮಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, 10,000 5% ಪ್ರಿಫರೆನ್ಸ್ ಶೇರ್ ಆಫ್ ₹10 ಈಚ್. ಸೊ 10,000 ಇಂಟು 10 ಮಾಡಿದರೆ ಮಲ್ಟಿಪಲೈ ಮಾಡಿದರೆ 1,00,000. ನೆಕ್ಸ್ಟ್ 10,000 ಇಕ್ವಿಟಿ ಶೇರ್ಸ್ ಆಫ್ ₹10 ಈಚ್. ಸೊ 1,00,000 outer column. Next 6% debenture 25,000. Next creditors means this is the unsecured creditors. Okay, so creditors 52,500. Next asset items given, plant and machinery 1,46,500, stock 58,500, debtors 66,500, cash in hand 1,000, profit and losses account 5,000. So these assets items are old. Okay, old amount here. This all our amount is a old amount, means old balance sheet amount. This related another realized amount here there, adjustment information. Okay, so liability and assets both are total 2,77,500. Next adjustment comes to here. Liquidator realized the assets as follows: plant and machinery 1,05,000, stock 38,500, debtors 46,500. ಓಕೆ, ಈ ಅಮೌಂಟ್ನ ರಿಯಲೈಸ್ ಆಗಿದೆ ಅಮೌಂಟ್ನ ನೀವೇನು ಮಾಡಬೇಕು, ಅಲ್ಲಿ ಲಿಕ್ವಿಡೇಟರ್ಸ್ನ ವರ್ಕಿಂಗ್ ನೋಟ್ ಮಾಡುವಾಗ ಅಲ್ಲಿ ತಗೋಬೇಕಾಗ್ತದೆ. ಓಕೆ, ಸೊ ನೆಕ್ಸ್ಟ್ ಉಳಿದಿದ್ದು ಯಾವ ಐಟಮ್ ಕೊಟ್ಟಿಲ್ಲ ಅದನ್ನ ಇಲ್ಲಿಂದನೇ ಕನ್ಸಿಡರ್ ಮಾಡಬೇಕು. ಓಕೆ, ಕ್ಯಾಶ್ ಇನ್ ಹ್ಯಾಂಡ್ ಅಂಥೇಳಿ. ನೆಕ್ಸ್ಟ್ ದ expenses of liquidation amount to ₹1,850. Okay, means here liquidation expenses 1,850. The liquidator is entitled to get commission at 2%. Okay, commission ಎಷ್ಟಿದೆ 2%. ಯಾವುದ್ರ ಮೇಲೆ, ಅಸೆಟ್ಸ್ ರಿಯಲೈಸ್ ಮೇಲೆ. ಓಕೆ, ನೆಕ್ಸ್ಟ್ ಎಕ್ಸೆಪ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಅಂದರೆ ಕ್ಯಾಶ್ ಇನ್ ಹ್ಯಾಂಡನ್ನು ಬಿಟ್ಟು ಉಳಿದಂತಹ ಅಸೆಟ್ಸ್ ರಿಯಲೈಸ್ನ ಟೋಟಲ್ ಮಾಡಿದಂಥ ಅಮೌಂಟಲ್ಲಿ ಏನು ಮಾಡಬೇಕು, 2% ಕಮಿಷನ್ನ ತೆಗಿಬೇಕಾಗ್ತದೆ. ನೆಕ್ಸ್ಟ್ 2% ಆನ್ ಹಿಯರ್. ಸೊ ನೆಕ್ಸ್ಟ್ 2% ಆನ್ ದ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. 2% ಯಾರಿಗೆ ಪ್ರೊವೈಡ್ ಮಾಡಬೇಕು, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ನೆಕ್ಸ್ಟ್ ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಇನ್ ಅರಿಯರ್ಸ್ ಫಾರ್ 1 year ಆ್ಯಂಡ್ ಹ್ಯಾವ್ ಪ್ರಿಯಾರಿಟಿ ಫಾರ್ ಪೇಮೆಂಟ್ ಆಫ್ ಡಿವಿಡೆಂಡ್ ಆನ್ ಕ್ಯಾಪಿಟಲ್ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಡಿಬೆಂಚರ್ ಆರ್ ಪೇಡ್ ಆನ್ 30/9/2013. ಓಕೆ, ಸೊ ಹಿಯರ್ ಅನೇದರ್ ಒನ್ ಡೇಟ್ ಇಸ್ ದೇರ್. ಓಕೆ, ಸೊ ಈ ಡೇಟ್ ಅಂದರೆ ಈ ಡೇಟಿಂದ ಈ ಡೇಟ್ ಮಟ ಮೀನ್ಸ್ 30/9/2013 ಈ ಎಂಡಿಂಗ್ ಡೇಟ್ ಮಟ ಎಷ್ಟು ಮಂತ್ ಆಗ್ತದೆ ಅದನ್ನೇನು ಮಾಡಬೇಕು, ಡಿಬೆಂಚರ್ಸ್ ಹೋಲ್ಡರ್ಸ್ಗಳಿಗೆ ಪೇಡ್ ಮಾಡುವಾಗ ಅದನ್ನೇನು ಮಾಡಬೇಕು, ಅಮೌಂಟ್ನ ತಗೋಬೇಕು. ಓಕೆ, ಸೊ ನೆಕ್ಸ್ಟ್ ಪ್ರೀಪೇಡ್ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಈ ಸಮ್ನ ಮಾಡಲಿಕ್ಕಿಂತ ಮುಂಚೆ ನಿಮಗೆ ಯಾರು ಲಾಸ್ಟ್ ವಿಡಿಯೋ ನೋಡಿಲ್ಲ ಆ ವಿಡಿಯೋ ನೋಡಿರಿ, ಯಾಕಂದರೆ ಅದರಲ್ಲಿ ಫಾರ್ಮೇಟ್ ಕೊಟ್ಟಿದ್ದೇನೆ. ಫಾರ್ಮೇಟ್ ನೋಡಿದ ಮೇಲೆ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಓಕೆ, ಅದ್ರ ನಂತರ ಇದು ಕ್ವಶನ್ನ ಓದಿ ಸಾಲ್ವ್ ಮಾಡಿರಿ. ನೆಕ್ಸ್ಟ್ ಹಿಯರ್ ಕಮ್ ಟು ಸಾಲ್ವ್ ಟು ದಿಸ್ ಕ್ವಶನ್. ಸೊ ಫಸ್ಟ್ ಆಫ್ ಆಲ್ ವರ್ಕಿಂಗ್ ನೋಟ್ ಹಿಯರ್ ರೈಟ್. ಓಕೆ, ನೆಕ್ಸ್ಟ್ ಕಾಲಮ್ ಪರ್ಟಿಕ್ಯುಲರ್ ಆ್ಯಂಡ್ ಅಮೌಂಟ್ ಕಾಲಮ್. ಫಸ್ಟ್ ಏನು ಮಾಡಿರಿ, ಸೇಮ್ ಅವ್ರು ಏನಂದರೆ ಅಸೆಟ್ಸಲ್ಲಿ ಯಾವುದೇದು ಕೊಟ್ಟಿದ್ದಾರೆ ಅದನ್ನು ರಿಯಲೈಸ್ ಆಗಿದ್ದು ತಗೋಬೇಕು. ಬಟ್ ಎಕ್ಸೆಪ್ಟ್ ಯಾವುದ್ರಲ್ಲಿ ಇನ್ಕ್ಲೂಡ್ ಮಾಡಬಾರ್ದು ಅಂತ ಹೇಳಿ ಕ್ವಶನ್ ಕೊಟ್ಟಿದ್ದಾರೆ, ಅದು ಸಪ್ರೇಟ್ ಕ್ವಶನ್. ಓಕೆ, ಸೊ ಫಸ್ಟ್ ಏನು ಮಾಡಿರಿ, ಕ್ಯಾಶ್ ಇನ್ ಹ್ಯಾಂಡ್ 1,000, ಅಸೆಟ್ ರಿಯಲೈಸ್ ಅದಕ್ಕೆ ಆ್ಯಡ್ ಮಾಡಿ ಅಸೆಟ್ ರಿಯಲೈಸ್ ಯಾವುದು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಂಥ ರಿಯಲೈಸ್ ಅಮೌಂಟ್ನ ಕನ್ಸಿಡರ್ ಮಾಡಬೇಕು. ಓಕೆ, ಪ್ಲಾಂಟ್ ಆ್ಯಂಡ್ ಮಷಿನರಿ 1,05,000, ಸ್ಟಾಕ್ 38,500, ಡೆಟರ್ಸ್ 46,500. ಸೊ ಅಸೆಟ್ಸ್ ರಿಯಲೈಸ್ ಟೋಟಲ್ ಮಾಡಿರಿ 1,90,000. ಅದ್ರ ನಂತರ ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಅಸೆಟ್ಸ್ ರಿಯಲೈಸ್ ಎರಡು ಆ್ಯಡ್ ಮಾಡಿರಿ, ಪ್ಲಸ್ ಮಾಡಿರಿ 1,000 ಪ್ಲಸ್ 1,90,000 ಟೋಟಲ್ ಎಷ್ಟಾಗ್ತದೆ 1,91,000 ಹಿಯರ್. ಓಕೆ, 1,91,000 ಹಿಯರ್. ನೆಕ್ಸ್ಟ್ ಲೆಸ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಆಲ್ರೆಡಿ ಐ ಆಮ್ ಗಿವನ್ ಫಾರ್ಮೇಟ್ ರೈಟ್. ಸೊ ಅದರಲ್ಲಿ ಫಾರ್ಮೇಟಲ್ಲಿ ಪೇಮೆಂಟ್ ಸೈಡಲ್ಲಿ ಏನೇನು ಪೇಮೆಂಟ್ ಮಾಡಬೇಕು ಅಸೆಟ್ಸಿಂದ ಅಂತೇಳಿ ಅದನ್ನೇನು ಮಾಡಬೇಕು, ಪೇ ಮಾಡಬೇಕು. ಬಂದಂತಹ ರಿಯಲೈಸ್ ಆದಮೇಲೆ ಉಳಿದಂಥ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ಅಮೌಂಟ್ ಮೀನ್ಸ್ ರಿಸಿಪ್ಟ್ ಮಾಡಿದಂಥ ಅಮೌಂಟಿಂದ ಏನೇನು ಪೇಮೆಂಟ್ ಮಾಡಬೇಕು. ಸೊ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 1,850 ಲೆಸ್ 2% ಕಮಿಷನ್ ಆನ್ ಅಸೆಟ್ಸ್ ರಿಯಲೈಸ್ ವ್ಯಾಲ್ಯೂ. ಓಕೆ, ಓನ್ಲಿ ಅಸೆಟ್ ರಿಯಲೈಸ್ ಎಕ್ಸೆಪ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಅಂಥೇಳಿ ಕೊಟ್ಟಿದ್ದಾರೆ ಯಾವುದರಲ್ಲಿ, ಅಡ್ಜಸ್ಟ್ಮೆಂಟಲ್ಲಿ. ಸೊ ಅದಕ್ಕೋಸ್ಕರ ಓನ್ಲಿ ಅಸೆಟ್ ರಿಯಲೈಸ್ ಆಗಿದೆ ಅಮೌಂಟ್ ಎಷ್ಟಿದೆ, here given 1,90,000. So 1,90,000 into 2 divided by 100 ಎಷ್ಟು ಬರ್ತದೆ 3,800. ಓಕೆ,
Next, unsecured creditors 52,500. Okay. Next, less 6% debenture, already given this item in liability side. Okay, so 6% debenture 25,000 and ಅದರಲ್ಲಿ 6% ಮೀನ್ಸ್ ಆಲ್ರೆಡಿ ನಾನು ಹೇಳಿದ್ದೆ. ಪ್ರಿಫರೆನ್ಸಲ್ಲಿ ನಿಮ್ಗೆ ಏನು ಸಿಗ್ತದೆ, ಡಿವಿಡೆಂಡ್ ಸಿಗ್ತದೆ. ಡಿಬೆಂಚರ್ಸ್ನಲ್ಲಿ ನಿಮ್ಗೆ ಏನು ಸಿಗ್ತದೆ, ಇಂಟ್ರೆಸ್ಟ್. ಸೊ ಡಿಬೆಂಚರ್ನಲ್ಲಿ ನೀವು ಯಾವುದೇ ಪೇ ಮಾಡುವಾಗ ಫೇಸ್ ವ್ಯಾಲ್ಯೂ ಆ್ಯಂಡ್ ಅಕ್ರೂಡ್ ಇಂಟ್ರೆಸ್ಟ್ ವ್ಯಾಲ್ಯೂ ಕೂಡ ಎರಡೂ ಪೇ ಮಾಡಬೇಕು. ಸೊ ಈ ಹಿಯರ್ ಆಲ್ರೆಡಿ ನೀವು ಡಿಬೆಂಚರ್ ಪೇಡ್ ಮಾಡಿದ್ದೀರಿ, ದಿಸ್ ಈಸ್ ಅ ಫೇಸ್ ವ್ಯಾಲ್ಯೂ ಆ್ಯಂಡ್ ಅಕ್ರೂಡ್ ಇಂಟ್ರೆಸ್ಟ್ ವ್ಯಾಲ್ಯೂ ಪೇ ಮಾಡಬೇಕು. ಸೊ ಅದಕ್ಕೋಸ್ಕರ ಡಿಬೆಂಚರ್ ಇಂಟ್ರೆಸ್ಟ್ ಸೇಮ್ ಏನು ಮಾಡಬೇಕು, ಈ ಬಂದಂತಹ 6% ಡಿಬೆಂಚರ್ ದಿಸ್ 25,000 ಇಂಟು 6/100% ಕೊಟ್ಟಿದ್ದಾರೆ, ಇಂಟು ಮಂತ್ ಕ್ಯಾಲ್ಕುಲೇಷನ್. ಆಲ್ರೆಡಿ ನಾನು ಡೇಟ್ ಹೇಳಿದೆ ನಿಮಗೆ. ಡೇಟ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಂಥ ಡೇಟಿಂದ ಕಂಪನಿ ಎಂಡಿಂಗ್ ಡೇಟ್ ಮಾತ್ರ ಕನ್ಸಿಡರ್ ಆಗ್ತದೆ. ಮೀನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಯಾವಾಗ ನಾವು ಟ್ಯಾಲಿ ಮಾಡ್ತೇವೆ ಆವಾಗ ಆ ಡೇಟಿಗೆ ಕನ್ಸಿಡರ್ ಆಗ್ತದೆ. ಅಲ್ಲಿಂದ ಮಂತ್ ಎಷ್ಟಾಗ್ತದೆ, 6 ಮಂತ್ ಡಿವೈಡೆಡ್ ಬೈ 12. ಓಕೆ, ಎಷ್ಟಾಗ್ತದೆ, 750. ನೆಕ್ಸ್ಟ್ ಟೋಟಲ್ ಮಾಡಿರಿ, ಅಂದರೆ ಇದು ಟೋಟಲ್ ಮಾಡಿ 1,91,000 ಈ ಅಮೌಂಟಿಂದ ಇಷ್ಟು ಲೆಸ್ ಮಾಡಿರಿ, ಎಷ್ಟಾಗ್ತದೆ, 1,07,100. ಓಕೆ, ಹಿಯರ್ ನೆಕ್ಸ್ಟ್ less preference share plus dividend. Okay, so here find out less share means 1 lakh. Okay, dividend ಅದೇ 1 lakh ತೊಗೊಂಡು ಇಂಟು 5/100 ಇಂಟು ಅರಿಯರ್ ಆಫ್ 1 year ಅಂತೇಳಿ ಆಲ್ರೆಡಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟಲ್ಲಿ. ಓಕೆ, 5,000 ಬರ್ತದೆ. ಸೊ ಇದು ಎರಡೂ ಆ್ಯಡ್ ಮಾಡಿರಿ, ಅದ್ರ ನಂತರ 1,05,000 ಹಿಯರ್ ರೈಟ್. ಓಕೆ, ನೆಕ್ಸ್ಟ್ ಲೆಸ್ 2% ಕಮಿಷನ್ ಪ್ರಿಫರೆನ್ಸ್ ಶೇರ್, ಇದು ಕೊಟ್ಟು ಲಾಸ್ಟಿಗೆ ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟಲ್ಲಿ 2% ಎಕ್ಸ್ಟ್ರಾ ಮತ್ತೊಂದು 2% ಅಂತ ಕೊಟ್ಟಿದ್ದಾರೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗಳಿಗೆ ಪ್ರೊವೈಡ್ ಮಾಡಬೇಕು. ಸೊ ಈ ಬಂದಂಥ 1,05,000 ಇಲ್ಲಿ ಬರ್ದು ಇಂಟು 2/100 ಮಾಡಿ 2,100. ಓಕೆ, ಸೊ ನೆಕ್ಸ್ಟ್ ಹಿಯರ್ 1,07,100ನಲ್ಲಿ ಲೆಸ್ 1,05,000 ಆಮೇಲೆ ಲೆಸ್ 2,100 ಮೈನಸ್ ಮಾಡಿರಿ, ನಿಲ್ಲಾಗ್ತದೆ, ಏನು ಅಮೌಂಟ್ ಬರೋಂಗಿಲ್ಲ. ಓಕೆ, next come to here liquidator final statement. Okay, so receipt amount, payment amount column. Okay, so first of all to cash in hand 1,000 to asset realize already working note ನೀವು ಮಾಡಿದ್ರಿ, ಟೋಟಲ್ ಮಾಡಿ, ಸೊ 1,90,000. ನೆಕ್ಸ್ಟ್ ದ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 1,850 ಬೈ 2% ಕಮಿಷನ್ ಆನ್ ಅಸೆಟ್ ರಿಯಲೈಸ್ ವ್ಯಾಲ್ಯೂ ಮೇಲೆ. ಓಕೆ, ಸೊ 3,800 ಬೈ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 52,500. ನೆಕ್ಸ್ಟ್ 6% ಡಿಬೆಂಚರ್ 25,000 ಬೈ ಡಿಬೆಂಚರ್ ಇಂಟ್ರೆಸ್ಟ್ ಮೀನ್ಸ್ ಇಂಟ್ರೆಸ್ಟ್ ಬರ್ತದೆ ಇದರಲ್ಲಿ 750 ಬೈ ಪ್ರಿಫರೆನ್ಸ್ ಪ್ಲಸ್ ಡಿವಿಡೆಂಡ್ 1,05,000 ಬೈ 2% ಕಮಿಷನ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗಳಿಗೆ 2,100. ಸೊ ಟೋಟಲ್ ಮಾಡಿರಿ 1,91,000 ಬೋತ್ ಸೈಡ್ ಟೋಟಲ್. ಓಕೆ, so any doubt please ask me guys. Next question. So first of all read it guys. X Limited went into voluntary liquidation on 31st 3 means March, okay, 1991 when its position was as follows. Next, first 2,000 6% preference share. Okay, 6% preference share means here also including dividend there. Okay, 6% preference share of ₹100 each fully paid. Next 1,000 equity share of ₹100 each fully paid. Next 1,000 equity shares of ₹100 each but ₹60 per share paid up. Only ಎಷ್ಟು ಪೇಡ್ ಮಾಡಿದ್ದಾರೆ, 60. 100ಅಲ್ಲಿ ಓನ್ಲಿ 60 ಅಷ್ಟೇ ಪೇಡ್ ಅಪ್ ಮಾಡಿದ್ದಾರೆ. ಸೊ ನೀವು ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ರಲ್ಲ ಸೇಮ್ ರಿಲೇಟೆಡ್ ಸಮ್ಸ್ ಇದಕ್ಕೂ ಕೂಡ ಕನೆಕ್ಟೆಡ್ ಇದೆ. ಓಕೆ, ನೆಕ್ಸ್ಟ್ ಕಾಲ್ಸ್ ಇನ್ ಅರಿಯರ್ಸ್ 6,000, ಕಾಲ್ಸ್ ಇನ್ ಅಡ್ವಾನ್ಸ್ 4,000. ನೆಕ್ಸ್ಟ್ ಟೋಟಲ್ ಅಸೆಟ್ಸ್ ರಿಯಲೈಸ್ 3 lakh. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೀನ್ಸ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅದನ್ನು ಸ್ಯಾಂಡ್ರಿ ಕ್ರೆಡಿಟರ್ಸ್ ಅಂತೇಳಿ ಕನ್ಸಿಡರ್ ಮಾಡಿದ್ದಾರೆ 40,000. ಸ್ಯಾಂಡ್ರಿ ಕ್ರೆಡಿಟರ್ಸ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಓಕೆ 20,000. ಸ್ಯಾಂಡ್ರಿ ಕ್ರೆಡಿಟರ್ಸ್ ಮೀನ್ಸ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 8,000. ಓಕೆ, ದಿಸ್ ಆಲ್ ಆರ್ ಕಂಪ್ಲೀಟ್. ನೆಕ್ಸ್ಟ್ ದೇರ್ ಈಸ್ ಅ ಅರಿಯರ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಫಾರ್ 1 year ಮೀನ್ಸ್ ಪ್ರಿಫರೆನ್ಸ್ ಶೇರ್ನ ಡಿವಿಡೆಂಡ್ ಫೈಂಡ್ ಔಟ್ ಮಾಡುವಾಗ ಅಲ್ಲಿ ಯೂಸ್ ಆಗ್ತದೆ ನಿಮಗೆ. ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಹ್ಯಾವ್ ಪ್ರಿಯಾರಿಟಿ ಆಸ್ ಟು dividend and repayment of capital. Next, liquidator made the necessary calls on means extra calls or deficit ಅಂತೇಳಿ ಅದು ಕೂಡ ಕ್ಯಾಲ್ಕುಲೇಷನ್ ಮಾಡಬೇಕು. ಮೀನ್ಸ್ ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ನಾವು ಮಾಡಿದ ಕ್ಯಾಲ್ಕುಲೇಷನ್ ಆಫ್ ಕಾಲ್ಸ್ ಆ್ಯಂಡ್ ಕಾಲ್ಸ್ ಆರ್ ಡೆಫಿಷಿಯನ್ಸೀಸ್. ಸೊ ಅದೇ ರೀತಿ ಇಲ್ಲೂ ಕೂಡ ಫೈಂಡ್ ಔಟ್ ಮಾಡಬೇಕು ಕಾಲ್ಸ್ ರಿಲೇಟೆಡ್. ಓಕೆ, ಕಾಲ್ಸ್ ಆನ್ ಪಾರ್ಟ್ಲಿ ಪೇಡ್ ಎಷ್ಟು ಪೇಡ್ ಮಾಡಿದ್ವಿ ಅಂತೇಳಿ ಆ್ಯಕ್ಚುಲಿ. ಓಕೆ, ಪೇಡ್ ಶೇರ್ಸ್ ಆ್ಯಂಡ್ ರಿಸೀವ್ ಮಾಡಿದಂಥ ಆ್ಯಕ್ಚುಲಿ ಶೇರ್ಸ್ ಎಷ್ಟಿದೆ ಅಂತೇಳಿ. ನೆಕ್ಸ್ಟ್ ಪ್ರಿಪೇರ್ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. Next here solve to answer.
ಫಸ್ಟ್ ಅಸೆಟ್ಸ್ ರಿಯಲೈಸ್ 3 lakh ಆ್ಯಡ್ ಕಾಲ್ಸ್ ಇನ್ ಅರಿಯರ್ಸ್ ಆ್ಯಡಲ್ಲಿ ಬರ್ತದೆ. ಓಕೆ, ಕಾಲ್ಸ್ ಇನ್ ಅಡ್ವಾನ್ಸ್ less, I means it is a expenses consider. Okay, so calls in arrears means is a receipt amount, calls in advance this is the payment consider amount. Okay, so total madri for 3,06,000. next less calls in advance 4,000, secured creditors 40,000, unsecured creditors 20,000, preferential creditors 8,000. so these all are the expenses means payment consider amount, means this all are items is a less consider, means less means minus. okay, next ಇದರಿಂದ ಮೈನಸ್ ಮಾಡಿರಿ 2,34,000 ಬರ್ತದೆ. ನೆಕ್ಸ್ಟ್ ಲೆಸ್ ಪ್ರಿಫರೆನ್ಸ್ ಶೇರ್ ಪ್ಲಸ್ ಡಿವಿಡೆಂಡ್. ಓಕೆ, 2,000 ಇಂಟು 100 2 lakh, ಡಿವಿಡೆಂಡ್ 2 lakh ಬಂದಿದ್ದ ಅಮೌಂಟ್ ಇಂಟು 6 ಡಿವೈಡೆಡ್ ಬೈ 100 ಇಂಟು ಅರಿಯರ್ ಆಫ್ 1 year ಇಸ್ ದೇರ್, ರೈಟ್. ಸೊ 12,000 ಟೋಟಲ್ ಮಾಡಿರಿ 2,12,000. ಸೊ 2,34,000ಅಲ್ಲಿ 2,12,000 ಮೈನಸ್ ಮಾಡಿರಿ 2,22,000. ದಿಸ್ ಈಸ್ ದ ಬ್ಯಾಲೆನ್ಸ್ ಟು ದ ಈಕ್ವಿಟಿ ಶೇರ್ ಹೋಲ್ಡರ್. next here, so here guys actually 22,000 ಬರ್ತದೆ. ಓಕೆ, ಬ್ಯಾಲೆನ್ಸ್ ಟು ದ ಈಕ್ವಿಟಿ ಶೇರ್ 22,000. ಓಕೆ, ಸೊ ಅದು 2,22,000 ಅದು ಸ್ವಲ್ಪ ತೆಗೀರಿ, ಅದು ಅಂದರೆ 2,22,000 ಬದಲಿಗೆ 22,000. ಓಕೆ, 2,34,000 ಅಲ್ಲಿ ಲೆಸ್ 2,12,000 ಮೈನಸ್ ಮಾಡಿದೆ 22,000 ರಿಮೈನಿಂಗ್ ಉಳಿತದೆ. ದಿಸ್ ಈಸ್ ದ ಬ್ಯಾಲೆನ್ಸ್ ಟು ದ ಈಕ್ವಿಟಿ ಶೇರ್. ಓಕೆ, ನೆಕ್ಸ್ಟ್ ಕಮ್ ಟು ಹಿಯರ್ ಕ್ಯಾಲ್ಕುಲೇಷನ್ ಆಫ್ ಕಾಲ್ಸ್ ಆರ್ ಡೆಫಿಸಿಯನ್ಸಿ ಅಮೌಂಟ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಸೇಮ್ 1,000 ಈಕ್ವಿಟಿ ಶೇರ್ 100 ಈಚ್ 1 lakh ಮೀನ್ಸ್ ಹಿಯರ್ ಆ್ಯಕ್ಚುಲಿ ಫುಲ್ಲಿ ಪೇಡ್ ಅಪ್ ಶೇರ್. ಓಕೆ, ಹಿಯರ್ 1,000 ಈಕ್ವಿಟಿ ಶೇರ್ 100 ಈಚ್ ಬಟ್ ಓನ್ಲಿ ಪೇಡ್ ಅಪ್ ಓನ್ಲಿ 60. ಓಕೆ, ಸೊ ದಟ್ಸ್ ವೈ 60,000. ಸೊ ಹಿಯರ್ ಬೋತ್ ಆರ್ ಟೋಟಲ್ 1,60,000, ಹಿಯರ್ ಬೋತ್ ಆರ್ ಟೋಟಲ್ 2,000. ಓಕೆ, ಅದ್ರ ನಂತರ ಲೆಸ್ ಎಷ್ಟು ಶೇರ್ ಅಷ್ಟೇ ಪೇಡಪ್ ಮಾಡಬೇಕು ಅಂತೇಳಿ ಲೆಸ್ ಶೇರ್ ಪೇಡ್. ಸೊ ಈ ಕಡೆ ಎಷ್ಟಿದೆ 22,000 ಬಂದಿತ್ತಲ್ಲ, ಸೊ ಈಗ ಜಸ್ಟ್ ಫೈಂಡ್ ಔಟ್ ಮಾಡಿದ್ದು. ಸೊ ಅದನ್ನು 22,000 ಇಲ್ಲಿ ಹಾಕಬೇಕು. ಸೊ ಅದರಿಂದ ಮಾಡಿ ಲೆಸ್ ಮಾಡಿರಿ 1,38,000. ನೆಕ್ಸ್ಟ್ ಡೆಫಿಸಿಯನ್ಸಿ ಈಕ್ವಲ್ ಟು 1,38,000 ಡಿವೈಡೆಡ್ ಬೈ 2,000. ಓಕೆ, ಇದು ಈ ಅಮೌಂಟ್ನ ಈ ಅಮೌಂಟ್ ಜೊತೆಗೆ ಡಿವೈಡೆಡ್ ಮಾಡಿರಿ 69. ಇಟ್ ಈಸ್ ದ ಶೇರ್ ಪೇಡ್ ಕನ್ಸಿಡರ್ ಆಗ್ತದೆ. ನೆಕ್ಸ್ಟ್ 1,000 ಈಕ್ವಿಟಿ ಶೇರ್ ಅಟ್ ರೇಟ್ ಆಫ್ 100 ಈಚ್ನಲ್ಲಿ ಎಷ್ಟು ಪೇಡಪ್ ಮಾಡಿದ್ದಾರೆ ಶೇರ್ ಪೇಡಪ್ ಓನ್ಲಿ 69 ಮೀನ್ಸ್ ರಿಮೈನಿಂಗ್ 31 ಇಸ್ ದೆ, ರೈಟ್. ಸೊ ಇಂಟು ಮಾಡಿದರೆ 1,000 ಶೇರ್ಸಿಂದನೇ ಇಂಟು ಮಾಡಿದರೆ 31,000, ರೈಟ್. ನೆಕ್ಸ್ಟ್ 1,000 ಈಕ್ವಿಟಿ ಶೇರ್ ಬಟ್ ಪೇಡಪ್ ಮಾಡಿದ್ದು 69 ಮೀನ್ಸ್ ಹೆಚ್ಚಿಗೆ ಪೇಡ್ ಮಾಡಿದ್ದಾರೆ -9 ಬರ್ತದೆ ನೆಗೆಟಿವ್ ಅಮೌಂಟ್. ಓಕೆ, ಸೊ ದಟ್ಸ್ ವೈ -9,000. ಓಕೆ, ಸೊ ಲಾಸ್ಟ್ liquidator final statement account. so here receipt payment column. okay, so receipt side assets realize 3 lakh, calls in arrears 6,000, so 1,000 equity share 9. next here payment side calls in advance, payment side consider because expenses item 4,000, secured creditor 40,000, unsecured creditors 20,000, preferential creditor 8,000, preference share plus dividend both are 2,12,000. next 1,000 equity share means remaining share 31,000, right. ಸೊ ಮೀನ್ಸ್ ಇದು ಉಳಿದಂಥ ಅಮೌಂಟ್ ಪೇಮೆಂಟ್ ಮಾಡಬೇಕು ಆಗಿದೆ ಅಂತೇಳಿ ಫೈಂಡ್ ಔಟ್ ಮಾಡಿದ್ವಿ ನಾವು ಜಸ್ಟ್ ಹಿಂದ್ಗಡೆ. ಸೊ ಟೋಟಲ್ 3,15,000 ಬೋತ್ ಸೈಡ್. ಓಕೆ, ಸೊ ಎನಿ ಡೌಟ್ ಪ್ಲೀಸ್ ಆಸ್ಕ್ ಮೀ ಗೈಸ್. ಸೊ ಇದೇ ರೀತಿ ನಾನು ಹೋಮ್ವರ್ಕ್ ಕೊಡ್ತೇನೆ. ಸೊ ದಿಸ್ ಚಾಪ್ಟರ್ ವಿಲ್ ಕಂಪ್ಲೀಟೆಡ್. ಓಕೆ, ಥ್ಯಾಂಕ್ ಯು.